ನಾನು ಇಲ್ಲಿ ಅರ್ಧ ಕೆ ಜಿ ಹಾಗಲಕಾಯಿ ತಗೊಂಡಿದ್ದೀನಿ. ಇವತ್ತು ಸ್ಪೆಷಲ್ಲಾಗಿ ಹಾಗಲಕಾಯಿ ರೆಸಿಪಿ ಮಾಡೋಣ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳೋಣ. ಫಸ್ಟ್ ಇದನ್ನೆಲ್ಲ ಸಣ್ಣದಾಗಿ ಹಚ್ಕೊತೀನಿ. ಹಾಗಲಕಾಯಿ ಇವತ್ತು ನಮ್ಮ ಮನೇಲಿ ಹಾಗಲಕಾಯಿ ರೆಸಿಪಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಮಾಡುವ ಕೊಬ್ಬರಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಉದ್ದಿನಬೇಳೆ, ಎಳ್ಳು, ಕೊತ್ತಂಬರಿ, ಅರಿಶಿನ, ಸಾಸಿವೆ ಮತ್ತು ಹಸಿ ಕಾಯಿ ತಗೊಬಾರ್ದು, ಒಣ ಕೊಬ್ಬರಿ ತಗೊಬೇಕು. ಯಾಕಂದರೆ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ಜೀರಿಗೆ, ಉದ್ದಿನಬೇಳೆ ತಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಇದು ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ಮತ್ತು ಅರಿಶಿನ ತಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 4 ತಗೊಂಡಿದ್ದೀನಿ. ಸಾಸಿವೆ ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಜೀರಿಗೆ ತಗೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಇವೆ. ಮತ್ತು ಸ್ವಲ್ಪ ಕೊತ್ತಂಬರಿ ಐತೆ. 4 ಸ್ಪೂನಷ್ಟು ಎಣ್ಣೆ ಬಿಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಇವಾಗ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಉದ್ದಿನಬೇಳೆ ನೋಡ್ರಿ ರೋಸ್ಟ್ ಆಯಿತು. ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ರೋಸ್ಟ್ ಆಗಿದೆ ಎಣ್ಣೆಯಲ್ಲಿ. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು, ನುಣ್ಣಗೆ ರುಬ್ಕೊಂಬರ್ಬೇಕು. ನೈಸಾಗಿ ರುಬ್ಕೊಂಬರೋಣ. ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಮಾಡಲಿಕ್ಕಿದ್ದೀನಿ. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಒಂದು ಕಪ್ಪಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅನ್ನಲಿ. ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಒಂದು 2 ಹಾಕ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿರೋ ಅಂಥದ್ದು ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ತಳ ಹಿಡಿದಂಗೆ ಚೆನ್ನಾಗಿ ತಿರುವು ಕೊಡ್ತಾ ಇರಬೇಕಿದು. ಉದ್ದಿನಬೇಳೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇದೆ. ಚೆನ್ನಾಗಿ ತಿರುವು ಕೊಡಬೇಕು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ, ಸ್ವಲ್ಪ ರೋಸ್ಟ್ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ಏನು ಜಾಸ್ತಿ ಬೇಕಾಗಿರಲ್ಲ. ನಾನು ಏನು ಹಾಕ್ತಾನೇ ನಿಮ್ಗೇನು ತೋರಿಸಿದ್ದೀನಿ ಅಷ್ಟರಲ್ಲೇ ಈ ಥರ ಮಾಡ್ತಾಯಿದ್ದೀನಿ. ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ ಏನೂ ಹಾಕ್ತಾಯಿಲ್ಲ. ಇದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣೆಲ್ಲ ನೀಟಾಗಿ ತೆಗೆದು ಹುಣಸೆಹಣ್ಣು ರಸ ಹಾಕಿ ಚೆನ್ನಾಗಿ ಇದು ಕುದೀಲಿ. ಸ್ವಲ್ಪ ಕೈ ಬಿಡ್ದಿರ ಚೆನ್ನಾಗಿ ಈ ಥರ ತಳ ಹಿಡಿಯೋ ಚಾನ್ಸಸ್ ಇರ್ತದೆ ಉದ್ದಿನಬೇಳೆ ಹಾಕಿರೋದ್ರಿಂದ. ಹಾಗಾಗಿ ಚೆನ್ನಾಗಿ ತಿರುವು ಕೊಡ್ತಾ ಇರಬೇಕು ಈ ಥರ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ.
ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಕೈಯಲ್ಲಿ ಒಂದು ಇಡೀ ಕೊತ್ತಂಬರಿ ಹಾಕಬೇಕು. ಒಂದು ಒಳ್ಳೆ ಹಾಗಲಕಾಯಿ ರೆಸಿಪಿ ರೆಡಿ. ನೀವು ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ರೆಸಿಪಿ. ಆರೋಗ್ಯಕ್ಕೂ ಒಳ್ಳೆಯದು, BP ಶುಗರ್ಗೆಲ್ಲ ಒಳ್ಳೆಯದು. ನೀವು ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ.